ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿರುವಂತಹ 3 ಪ್ರಸಿದ್ಧ ಜಾತ್ರಾ ಮಹೋತ್ಸವ ಅಂದರೆ ಸಾಗರದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ, ಶಿವಮೊಗ್ಗದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಹಾಗೂ ಶಿರಸಿಯ ಜಾತ್ರಾ ಮಹೋತ್ಸವ. ಈ ರೀತಿ ಸಾಗರದಲ್ಲಿ ಈಗಾಗಲೇ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ನೆರವೇರಿದೆ. 9 ದಿನಗಳ ಕಾಲ ವಿಜೃಂಭಣೆಯ ಜಾತ್ರೆ ಸಾಗರದಲ್ಲಿ ನೆರವೇರಿದೆ. ಹೇಗೆ ಶಿವಮೊಗ್ಗದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಬೇಕಾದಂತಹ ದೇವಿಗೆ ಸಂಬಂಧಪಟ್ಟಂತೆ ಮರವನ್ನು ಕಡಿದು ಮೂರ್ತಿಯನ್ನು ತಯಾರಿಸುವಂತಹ, ಮರವನ್ನು ತೋರಿಸುವಂತಹ ಒಂದು ಶಾಸ್ತ್ರ ಆಗಿರ್ಬೋದು, ಅಂಕೆ ಹಾಕುವಂತಹ ಶಾಸ್ತ್ರ ಆಗಿರ್ಬೋದು, ಸಾರು ಹಾಕುವಂತಹ ಶಾಸ್ತ್ರ ಆಗಿರ್ಬೋದು, ಈ ರೀತಿಯಾದಂತಹ ಶಾಸ್ತ್ರವನ್ನು ಸಾಗರದಲ್ಲಿ ನೆರವೇರಿಸುವಂಥವರು ಮಾರಿಕಾಂಬಾ ದೇವಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ರವಿ ಅವರು. ಇಂದು ಶಿವಮೊಗ್ಗದ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಪ್ರಧಾನ ಅರ್ಚಕರು ರವಿ ಅವರು ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಶಿವಮೊಗ್ಗದ ಮಾರಿಕಾಂಬಾ ದೇವಿ ದರ್ಶನಕ್ಕೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಶ್ರೀ ಮಾರಿಕಾಂಬೆ ದರ್ಶನ ಈ ದಿನ ಶ್ರೀ ಕೋಟೆ ಮಾರಿಕಾಂಬೆ ದೇವಿ ದರ್ಶನ ಮಾಡಿ ನಾವು ಪುನೀತರಾಗಿದ್ದೀವಿ. ಮೊನ್ನೆ ಅಷ್ಟೇ 15 ದಿನಗಳ ಹಿಂದೆ ಇತಿಹಾಸ ಪ್ರಸಿದ್ಧ ಸಾಗರದ ಮಾರಿಕಾಂಬೆಯ ಜಾತ್ರಾ ವೈಭವ ಮಾಡಿ ಈ ದಿನ ಈ ದೇವಿ ದರ್ಶನ ಪಡೆದು ಈ ದೇವಿಯ ಆಶೀರ್ವಾದ ಪಡೆಯಲು ಬಂದಿದ್ದೇವೆ, ಪಡೆದು ಪುನೀತರಾಗಿದ್ದೇವೆ. ಹಾಗೆ ಈ ದೇವಿಯ ಗರ್ಭಗುಡಿಯಲ್ಲಿ ಹಣ್ಣಿನಿಂದ ಮಾಡಿದಂಥ ಅಲಂಕಾರ ತುಂಬಾ ಸೊಗಸಾಗಿದೆ. ಮತ್ತು ಭಕ್ತರಿಗೆ ಪಕ್ಕದಲ್ಲಿ ಪ್ರಸಾದ ವಿತರಣೆ ಆಡಳಿತ ಮಂಡಳಿಯವರು ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಮತ್ತು ಯಾವುದೇ ಕ್ಯೂ ಅಲ್ಲಿ ಯಾವುದೇ ತೊಂದರೆ ಆಗದೆ ಪೊಲೀಸ್ಗಳು ತುಂಬಾ ಕಾರ್ಯನಿರ್ವಹಿಸಿದ್ದಾರೆ. ತುಂಬಾ ಖುಷಿಯಾಗಿದೆ. ಆ ದೇವಿಯ ದರ್ಶನ ಪಡೆದು ನಾವು ಕುಟುಂಬ ಸಮೇತರ ಬಂದು ಆಶೀರ್ವಾದ ಪಡೆದಿದ್ದೇವೆ. ಹಾಗೆ ಹೇಗೆ ನೀವು ಸಾಗರದಲ್ಲಿ ಪ್ರತಿಯೊಂದು ಶಾಸ್ತ್ರಗಳನ್ನು ನೆರವೇರಿಸ್ತೀರೋ ಅದೇ ರೀತಿ ಶಿವಮೊಗ್ಗದ ಮಾರಿಕಾಂಬಾ ದೇವಿಗೂ ಕೂಡ ಪ್ರತಿಯೊಂದು ಶಾಸ್ತ್ರಗಳನ್ನು ನೆರವೇರಿಸಲಾಗುತ್ತೆ. ಸಾಗರದಲ್ಲಿ 9 ದಿವಸ, ಇಲ್ಲಿ 5 ದಿವಸ ಜಾತ್ರೆ ನೆರವೇರುತ್ತೆ. ಹೇಗೆ ಅನ್ಸುತ್ತೆ ಸರ್? ಈಗ ಈ ಶ್ರೀ ಮಾರಿಕಾಂಬೆ ಸಾಗರದ ಮಾರಿಕಾಂಬೆ ಅವತಾರ, ಸಾಗರದ್ದೇ ಆದ ಒಂದು ಜಾನಪದ ಶೈಲಿಯಲ್ಲಿ ಜಾತ್ರೆ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಅವ್ರದ್ದೇ ಆದ ಒಂದು ಜಾನಪದ ಶೈಲಿಯಲ್ಲಿ ಜಾತ್ರೆ ಇದೆ. ಸಾಗರದಲ್ಲಿ ಏನಂದರೆ 9 ದಿನ ಕಾಲ ನಡೆಯುವಂಥ ಜಾತ್ರೆ ಹಿಂದೆ ಸೈನಿಕರ ರಕ್ಷಣೆಗೆ ಮತ್ತು ಸೈನಿಕರ ಗೆಲುವಿಗೆ ಒಂದು ಗೆಲುವಿನ ವಿಜಯೋತ್ಸವಕ್ಕೆ ಪ್ರಾರಂಭ ಒಂದು ಜಾತ್ರೆ. ಈ ದಿನ ಅತಿ ದೊಡ್ಡ ಜಾತ್ರೆ ಶ್ರೀ ಮಾರಿಕಾಂಬೆ ಸಾಗರದ ಜಾತ್ರೆಗೆ ದರ್ಶನ ಮಾಡಬೇಕು ಅಂದರೆ ರಾತ್ರಿಯೇ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ಆ ತಾಯಿಯ ದರ್ಶನ ಮಾಡಲು ಹೊರದೇಶದಲ್ಲಿ ಬೇರೆ ಬೇರೆ ರಾಜ್ಯ ಪ್ರತಿಯೊಂದು ಊರಿನಲ್ಲೂ ಬಂದು ಆ ತಾಯಿ ದರ್ಶನ ಪಡೆಯುತ್ತಾರೆ. ಹಾಗೆ ಆ ತಾಯಿ ಬಂದ ಭಕ್ತರಿಗೆ, ಸಾಗರದ ಮಾರಿಕಾಂಬೆ ಬಂದ ಭಕ್ತರಿಗೆ ಅವರ ಬಂದಂಥ ಕಷ್ಟಗಳನ್ನೆಲ್ಲ ನೆರವೇರಿಸಿದ್ದಾಳೆ. ಆ ಜಾತ್ರಾ ಸಮಯದಲ್ಲಿ ಆ ತಾಯಿಗೆ ಬಂದು ಉಡಿ ತುಂಬಿ ಅವರ ಸೇವೆ ಮಾಡಲು ಬರ್ತಾರೆ. ಕೇಳಿದ್ರಲ್ಲ, ಇದೇ ರೀತಿ ಸಾಗರದಲ್ಲೂ ಕೂಡ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಅಲ್ಲಿಯ ಪ್ರಧಾನ ಅರ್ಚಕರು ನಮ್ಮ ಜೊತೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ, ಸಾಗರ, ಕನ್ನಡ ಮೀಡಿಯಂ 24x7.